ಶತಮಾನಗಳಿದ್ದಲ್ಲ, ಹೆಚ್ಚು ಕಡಿಮೆ 400-500 ವರ್ಷದ ಇತಿಹಾಸದ ದೇವಸ್ಥಾನ ಇದು. ಇದು ಮೊದಲನೇ ಪೂಜೆ ಶ್ರೀಹರಿ ನಾರಾಯಣನಿಗೆ, ಲಕ್ಷ್ಮೀ ನರಸಿಂಹಾಂಜನೇಯನಿಗೆ ಸೇವೆ ಸಲ್ಲುತ್ತದೆ. ಎರಡನೇದು ಮಾರುತಿರಾಯನಿಗೆ. ಆದರೂ ಇಲ್ಲಿ ಹೆಸರಿರೋದು ಹನುಮಂತರಾಯನೇ ಹೊರತು ನರಸಿಂಹಾಂಜನೇಯ ಅಂತ ಬರೋಲ್ಲ, ನರಸಿಂಹಸ್ವಾಮಿ ಹೆಸರು ಬರೋಲ್ಲ. ಆದರೆ ಶ್ರೀಹರಿನೂ ಅವರೇ, ನರಸಿಂಹಸ್ವಾಮಿನೂ ಅವರೇನೆ. ಅದ್ದೂರಿಯಾಗಿ ದಾಸೋಹ ಆಗಿದೆ ನಮ್ಮಲ್ಲಿ. ಹರಸೇವೆ ಸಾಯಂಕಾಲ ಬೆಳಗಿನ ಜಾವದಿಂದ ಸ್ಟಾರ್ಟ್ ಆಗಿ ಒಂದು 8 ಗಂಟೆಗೆ ಸ್ಟಾರ್ಟ್ ಆಗಿ 7 ಗಂಟೆ 8 ಸಾಯಂಕಾಲ 8 ಗಂಟೆ ನಿರಂತರವಾಗಿ ಹರಸೇವೆ ನಡೀತಾ ಇದೆ. 2 ಭಾಗದಲ್ಲಿ ಬಫೆನೂ ಕೊಟ್ಟಿದ್ದೀವಿ, ಡೈನಿಂಗ್ ಊಟ ಕೊಟ್ಟಿದ್ದೀವಿ. ಸರಿ, ಅದು ಇನ್ನೊಂದು ಏನು ತೊಂದರೆ ಅಂತ ಅಂದರೆ ಗ್ಯಾಸ್ ಇದ್ದಲೇ ಇರೋದ್ರಿಂದ ನಾವು ಹೃತ್ಪೂರ್ವಕವಾಗಿ ಅವ್ರಿಗೆ ಟೇಬಲಿಗೆ ಬಡಿಸಿ ದಾಸೋಹ ಮಾಡೋಕ್ಕಾಗಿಲ್ಲ. ಅದು ನಮಗೆ ನೋವಿದೆ. ಎಲ್ಲೋ ಒಂದು ಕಡೆ ನಮ್ಮ ಪ್ರೇಕ್ಷಕರು, ನಮ್ಮ ಭಕ್ತಾದಿಗಳಿಗೆ ಎಲ್ಲೋ ತೊಂದರೆ ಆಗಿದೆ, ಅವ್ರ ನೋವಿಗೆ ಕ್ಷಮೆ ಇರಲಿ. ಹನುಮಂತರಾಗಿ ನಮ್ಮ ಕಡಿಮೆ ತಪ್ಪಾಯಿತು, ಕ್ಷಮೆ ಇರಲಿ. ದಯವಿಟ್ಟು ಈ ಮತ್ತೆ ಸರ್ಕಾರದಲ್ಲಿ ಈ ಥರ ಗ್ಯಾಸಿನ ಪ್ರಾಬ್ಲಮ್ ಆಗಲಿಲ್ಲ ಅಂತಂದರೆ ನಮ್ದು ಯಾವುದೂ ಆಗ್ತಿರಲಿಲ್ಲ. ಹಂಗಾಗಲಾಗಿ ನಿರಂತರವಾಗಿ ಭಗವಂತ ಸೇವೆ ನಡೀತಾ ಇದೆ. ಹೀಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಪಾಲ್ಗೊಂಡಿದ್ದಾರೆ. ಸುಮಾರು 10,000 ಜನ ಈ ಸಾರಿ ಬಂದಿದ್ದಾರೆ ಅಂತ ನಮ್ಮ ಅನಿಸಿಕೆ. ಇನ್ನೂ ಜಾಸ್ತಿ ಇರ್ಬೋದು. ನಾವು ಸುಮ್ಮನೆ ಒಂದು ಎಕ್ಸ್ಪೆಕ್ಟೇಷನ್ ಒಂದು 10,000 ಜನ ಅಂತ ಬಂದಿದ್ದೀವಿ. ಓಕೆ ಸರ್.